ಶುರು ಮಾಡಿ. ಗುರುನಾಥ ಗೋವಿಂದ. ನಮ್ಮ ಕಡೆ ರುಚಿನೇ ಬೇರೆ, ನಿಮ್ಮ ಕಡೆ ರುಚಿನೇ ಬೇರೆ. ಈ ರುಚಿ ನಿಮ್ಗೆ ಹಿಡಿಸೈತೋ ಇಲ್ವೋ? ಗೌಡ್ರೆ, ರುಚಿ ಗೆದ್ದವನಿಗೆ ಎಲ್ಲಾ ರುಚಿನೂ ಒಂದೇ. ನಾನು ಊಟದ ರುಚಿ ನೋಡಲ್ಲ, ಉಪಚಾರದ ರುಚಿ ನೋಡ್ತೀನಿ. ಮನೆಯಲ್ಲಿ ಮಾಡಿದ ಈ ರುಚಿಗಿಂತ ಮನ ತುಂಬಿ ಮಾಡಿದ ಭಕ್ತಿಯ ರುಚಿ ನೋಡ್ತೀನಿ. ನಮ್ ಗೌಡ್ರು ತಮ್ಮ ಮನೆಗೆ ಯಾರೇ ಬರ್ಲಿ ಊಟ ಹಾಕ್ದನೆ ಕಳಿಸೋದಿಲ್ಲ. ಇದು ಅವರ ದೊಡ್ಡತನ. ದೊಡ್ಡತನಕ್ಕಿಂತ ದೊಡ್ಡ ಗುಣ ಮುಖ್ಯ. ಅಂದ್ರೆ ಕೆಲವರು ದೊಡ್ಡತನ ತೋರಿಸ್ಕೋಬೇಕು ಅಂತ ಬಂದವರಿಗೆ ಊಟ ಉಪಚಾರ ಮಾಡ್ತಾರೆ. ಇನ್ನು ಕೆಲವರು ಹುಟ್ಟಿನಿಂದ ಬಂದಿರೋ ದೊಡ್ಡ ಗುಣದಿಂದ ಬಂದವರಿಗೆ ಊಟ ಉಪಚಾರ ಮಾಡ್ತಾರೆ. ಮೊದಲನೆಯದು ಅಹಂ, ಎರಡನೆಯದು ದಾಸೋಹಂ. ನಿಮ್ಮ ಮಾತಿನ ಒಳ ಅರ್ಥ ನನಗೆ ಅರ್ಥವಾಗ್ತಾ ಇಲ್ಲ. ಕೆಲವರು ಎಲ್ಲರೂ ತನ್ನನ್ನು ದೊಡ್ಡವನು ಅನ್ಬೇಕು ಅಂತ ಈ ರೀತಿ ನಡ್ಕೋತಾರೆ. ಇದನ್ನೇ ಅಹಂ ಅನ್ನೋದು. ಇನ್ ಕೆಲವರು ಹಸಿದು ಬಂದವರಿಗೆ ಅನ್ನ ನೀಡುವುದೇ ತಮ್ಮ ಕಾಯಕವನ್ನಾಗಿ ಮಾಡ್ಕೊಂಡಿರ್ತಾರೆ. ಅದನ್ನೇ ದಾಸೋಹಂ ಅನ್ನೋದು. ಅಹಂ ಭಾವದ ಊಟಕ್ಕಿಂತ ದಾಸೋಹ ಭಾವದ ಊಟವೇ ನಿಜವಾದ ರುಚಿ. ಆಹಾ, ಎಂತ ಮಾತು, ಎಂತ ಮಾತು. ಗೌಡ್ರೆ, ನನ್ನ ಹೊಟ್ಟೆ ತುಂಬಿದೆ, ಇದನ್ನ ನೀವು ತಿನ್ನಿ. ತುತು, ಇವ್ರಿಂದ್ಲನ್ನ ನಾನಾಗ್ತಿರ್ಲಿ? ಶರೀಫ್ರೆ, ಇದನ್ನ ನೀವೇ ತಿನ್ನಿ. ಗೌಡ್ರೆ, ಆಸೆಗೆ ಮಿತಿ ಇಲ್ಲ, ಆದ್ರೆ ಹಸಿವಿಗೆ ಮಿತಿ ಇದೆ. ಹಸಿವು ಹಿಂಗಿದ್ಮೇಲೆ ತಿನ್ನೋಕ್ಕಾಗೋಲ್ಲ. ತಗೊಳ್ಳಿ, ತಿನ್ನಿ. ಅದು ಎಷ್ಟು ಮಾತ್ರ ಇದೆ, 2 ಸಾರಿ ತಿಂದ್ರೆ ಮುಗಿದೋಗುತ್ತೆ. ಅದೇ ಇಂಥ ಊಟ ನಿಮಗೆ ಮತ್ತೆ ಯಾವಾಗ ಸಿಗುತ್ತೋ ಏನೋ. ನಾನು ಕೇವಲ ತಿನ್ನೋಕ್ಕಾಗಿ ಬದುಕೋನಲ್ಲ. ಅಷ್ಟೇ ಅಲ್ಲ, ಈ ಹೊಟ್ಟೆ ಕೂಡ ಒಂದು ಅಳತೆ ಪಾತ್ರೆ. ಕಮ್ಮಿ ಆದ್ರೆ ತಡ್ಕೋಬಹುದು, ಹೆಚ್ಚಾದ್ರೆ ಇದರಲ್ಲಿ ತುಂಬಲ್ಲ. ತಿನ್ನಿ, ತಗೊಳ್ಳಿ. ನೋಡಿ, ನಿಮಗೆ ಬೇಡ ಅಂದ್ರೆ ಅಲ್ಲೇ ಇಟ್ಬಿಡಿ. ನಿಮ್ ಎಂಜಲು ತಿನ್ನೋ ಅಂತ ಹೇಳ್ಬೇಡಿ. ಎಂಜಲು ತಿನ್ನೋಷ್ಟು ಗತಿ ಕೆಟ್ಟವರಲ್ಲ ನಾನು. ಓಹೋ, ನಿಮ್ಮ ದೃಷ್ಟಿಗೆ ಇದು ಎಂಜಲು. ಆಯಿತು, ಯಾರಿಗೆ ಯಾವುದು ಲಭ್ಯನೋ ಅದು ಅವರಿಗೇ ಸೇರಬೇಕು. ಏನಪ್ಪ, ಇವರಿಗೆ ಇದು ಎಂಜಲಂತೆ, ನೀನ್ ತಿಂತೀಯ? ಅವನು ಕೊಡಿ, ಅವನು ತಿಂತಾನೆ, ಅವನೆಲ್ಲದಕ್ಕೂ ಸಿದ್ಧ. ಏನೇ ಬರಲಿ, ಎಲ್ಲವನ್ನು ಎದುರಿಸಿ ನಿಲ್ಲುವವನೇ ಸಿದ್ಧ, ಹಾಗಿಲ್ಲದವನು ಬದ್ಧ. ತಗೋಪ್ಪ, ತಿನ್ನು. ಮಹಾಪ್ರಸಾದ. ಇದು ಎಂಜಲಲ್ವೇ? ಎಂಜಲಲ್ಲ, ಗುರುಪ್ರಸಾದ, ಮಹಾಪ್ರಸಾದ. ಗೌಡ್ರೆ, ಗುರುವ ನರನೆಂದವಗೆ, ಹರನ ಶಿಲೆ ಎಂದವಗೆ, ಕರುಣ ಪ್ರಸಾದ ಎಂಜಲೆಂದವಗೆ ನರಕ ತಪ್ಪುವುದೇ ಸರ್ವಜ್ಞ. ನೀವು ವೇದಾಂತ ಹೇಳ್ಬಿಟ್ರೆ ನಾನು ನಿಮ್ ಎಂಜಲು ತಿಂತೀನಿ ಅಂತ ತಿಳ್ಕೊಬೇಡಿ. ನಮ್ಮ ಮನೆಯಲ್ಲಿ ನಮ್ಮ ನಾಯಿನೂ ಎಂಜಲು ತಿನ್ನೋದಿಲ್ಲ. ಗೌಡ್ರೆ, ನೀವು ಗತಿಗೆಟ್ಟವರಲ್ಲ, ಮತಿಗೆಟ್ಟವರು. ಇವನು ಸಿದ್ಧ, ಇವನಿಗೆ ಎಲ್ಲವೂ ಸಿದ್ಧಿಸುತ್ತೆ. ನೀವು ಬದ್ಧ. ಗರ್ವಕ್ಕೆ ಆಸೆಗೆ ಬದ್ಧನಾದವನು ಕೆಳಗೆ ಬಿದ್ದ, ವಿನಯಕ್ಕೆ ಬದ್ಧನಾದವನು ಎದ್ದ, ಗರ್ವದಲ್ಲಿ ಮೆರೆದವನು ಬಿದ್ದ. ಜೈ ಗುರುನಾಥ ಗೋವಿಂದ. ಗೌಡ್ರೆ, ಶರೀಫ್ ಸಾಹೇಬ್ರು ಸಾಮಾನ್ಯರಲ್ಲ. ಹೋಗಿ ಅವರನ್ನ ಕ್ಷಮೆ ಕೇಳಿ. ಹೋಗಲೇ ತಿರುಬೋಕಿ, ಅವನು ಮನೆ ಮಠ ಇಲ್ಲದ ಪರದೇಶಿ, ಊರು ತಿರುಗೋ ಅಲಮಾರಿ. ಅವನು ಯಾಕಲೆ ನಾನು ಕ್ಷಮೆ ಕೇಳಬೇಕು? ಎದ್ದ ಬಿದ್ದ ಅಂತ ಹೇಳಿದ ಮಾತ್ರಕ್ಕೆ
ನೀ ಶ್ರೀಮಂತ ಆಗ್ಬಿಡ್ತೀಯಾ, ನಾನು ಬಡವ ಆಗ್ಬಿಡ್ತೀನ? ಲೇ ತಿನ್ನಲೇ ತಿರುವಾಗಿತ್ತೀನ. ಗುರುಗಳ ಮಾತು ವೇದ ವಾಕ್ಯಕ್ಕಿಂತಲೂ ಶ್ರೇಷ್ಠ. ನಾನು ಕಂಡಿದ್ದೀನಿ ಹೇಳಲೇ, ನಿನಗೆ ನನ್ ಸರಿ ಸಮಾನ ಊಟ ಹಾಕಿದ್ದೆ ತಪ್ಪಾಯ್ತು, ಇದು ಸಾಲದು ಅಂತ ಆ ಶರೀಫನ ಬೇರೆ ಕ್ಷಮೆ ಕೇಳ್ಬೇಕೇನೋ? ಮಾತು ಮನೆ ಕೆಡಿಸ್ತು ಅಂತಾರಲ್ಲ, ಹಾಗೆ ಶರೀಫರ ಮಾತಿನಿಂದ ನಿಮಗೂ ಏನಾರು ಆಗ್ಬಹುದು. ನೀವು ಸ್ವಲ್ಪ ಯೋಚನೆ ಮಾಡಿ. ಲೇ ನನ್ನ ಮನೆ ಹೆಂಗೆ ಜೋಪಾನ ಮಾಡ್ಕೋಬೇಕು ಅನ್ನೋದು ನನಗ್ ಗೊತ್ತು. ನೀನ್ ಹಿಂಗೆ ಮಾತಾಡ್ತಿದ್ರೆ ನಿನ್ನ ಮನೆ ಕೆಟ್ಟೋಗುತ್ತೆ. ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗು. ಹೇಳಕ ಬಂದ್ಬಿಟ್ಟ, ಹೇಳಕ ವಿವೇಕಿ ತಗೊಂಡ್ ಬಂದು ಶರೀಫ್ ಅಂತೆ.